ಈ ಬ್ಲಾಸ್ಟ್ ಅಲ್ಲಿ ಒಬ್ರು ಬದುಕುಳಿದಿಲ್ಲ ಅಂದ್ರೆ ಇದು ಪ್ಲಾನ್ ಆಫ್ ಎ ಮಾಸ್ಟರ್ ಮೈಂಡ್. ಕೂಂಬಿಂಗ್ ಆಪರೇಷನ್ ಅನಿವಾರ್ಯ ಅನ್ಸುತ್ತೆ. ಸರ್, ಹೂವೈನೆ ನಕ್ಸಲ್ ಆಗಿ ರಿವೆಂಜ್ ತಗೊಂಡಿದ್ದಾನೆ. ಸರ್, ಹಳ್ಳಿ ಹುಡುಗರನ್ನೆಲ್ಲ ನಕ್ಸಲೈಟ್ಸ್ ಆಗಿ ಕನ್ವರ್ಟ್ ಮಾಡಿದ್ದಾನೆ. ಈಗ ಹೂವೈನ್ಗೆ ಮ್ಯಾಪ್ ರೀಡಿಂಗ್, ಕೋಡೆಡ್ ಕಮ್ಯುನಿಕೇಶನ್, ಹ್ಯಾಂಡ್ಲಿಂಗ್ ಆಫ್ ವೆಪನ್ಸ್ ಎಲ್ಲ ಗೊತ್ತು. ತಾವ್ಯಾಗ ಬರಕ್ ಹೋದ್ರಿ? ದೊಡ್ಡವರು ಹೇಳ್ ಕಳ್ಸಿದ್ರೆ ನಾನೇ ಬರ್ತಾ ಇದ್ನಲ್ಲ. ಹೊರಗಡೆಯಿಂದ ಯಾರೇ ನಮ್ಮ ಊರಿಗೆ ಬಂದ್ರು ಅವ್ರನ್ನ ವಿಚಾರಿಸ್ಕೊಡೋದು ನನ್ನ ಕರ್ತವ್ಯ. ಏನಿನ್ ಹೆಸರು? ನನಗೆ ಹೆಸರಿಲ್ಲ, ಆದ್ರೆ ನನ್ನ ಉದ್ದೇಶಕ್ಕೊಂದು ಹೆಸರಿದೆ. ಅದಕ್ಕೆ ಕ್ರಾಂತಿ ಹೋರಾಟ ಅಂತ ಕರೀತಾರೆ. ಯಾವ ಊರು ನಿಂದು? ಇಲ್ಲಿಗೆ ಯಾಕೆ ಬಂದೆ? ಕಟ್ಕೊಂಡವರು ಬಿಟ್ಟು ಬಂದವರು ಇದ್ರೆ ಈ ಊರು, ಎದ್ರೆ ಮುಂದೂರು. ಊರೊಳಗಿರೋ ಕಾಡು, ಕಾಡೊಳಗಿರೋ ಊರು, ಅದೇ ನಮ್ಮೂರು. ಈಗ ಈ ಊರನ್ನ ಕಾಪಾಡಕ್ ಬಂದಿದ್ದೇನೆ. ನಿನಗೆ ನಿನ್ನದೇ ಆದ ಒಂದು ಹೆಸರಿಲ್ಲ, ನಿಂದು ಅಂತ ಒಂದು ಊರಿಲ್ಲ. ನೀನ್ ನಮ್ಮೂರ್ನ ಹೇಗೆ ಕಾಪಾಡ್ತೀಯ? ಎಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಇದೆಯೋ ಅದೇ ನಮ್ಮೂರು. ಆಂಧ್ರ ಪ್ರದೇಶ್, ಬಿಹಾರ್, ಛತ್ತೀಸ್ಗಢ, ಜಾರ್ಖಂಡ್, ಮಹಾರಾಷ್ಟ್ರ, ಒರಿಸ್ಸಾ, ಒಟ್ಟು 14 ರಾಜ್ಯಗಳಲ್ಲಿ ನೆತ್ತರ ಕೋಡಿ ಹರಿಸಿದೀವಿ. ನೋಡ್ತಾ ಇರಿ, ಎಲುಬಿನ ಗೊಬ್ಬರ ಹಾಕಿ ರಕ್ತದ ಬೀಜ ನೆಟ್ಟು ಸಮಾನತೆಯನ್ನು ಸಾಮ್ರಾಜ್ಯ ಕಟ್ತೀವಿ. ಅದು ಸಮಾನತೆ ಸಾಮ್ರಾಜ್ಯ ಅಲ್ಲ, ಸಂಕಟದ ಸಾಮ್ರಾಜ್ಯ. ಹಿಂಸೆಯಿಂದ ಕಟ್ಟೋ ಸಾಮ್ರಾಜ್ಯ ಯಾವತ್ತೂ ಶಾಶ್ವತ ಅಲ್ಲ. ಅದು ಎಷ್ಟೇ ಶ್ರೀಮಂತವಾಗಿದ್ರೂ ರಾವಣ ರಾಜ್ಯ ಒಳ್ಳೆಯದಲ್ಲ. ಇಡೀ ಜಗತ್ತು ಗೌರವಿಸೋದು ಗಾಂಧಿನ, ಹಿಟ್ಲರ್ನಲ್ಲ. ನನಗೆ ಗಾಂಧಿ ಆಗೋ ಆಸೆನೂ ಇಲ್ಲ. ರೋಡಿಗೊಂದು ಹೆಸರಾಗಿ, ಸರ್ಕಲ್ಗೊಂದು ಸ್ಟ್ಯಾಚು ಆಗಿ ನಿಲ್ಲೋದಕ್ಕೆ ನಾ ರೆಡಿ ಇಲ್ಲ. ಬಂದೂಕಿನ ನಳಿಕೆಯಿಂದ ಸಮಾಜನ ಬದಲಾಯಿಸೋ ನಂಬಿಕೆ ನಂದು. ತಾವು ಬೇಕಾದ್ರೆ ನಮ್ಮ ಜೊತೆ ಸೇರ್ಕೋಬಹುದು. ನೀನ್ ನೋಡ್ತಾ ಇದ್ರೆ ದಾರಿ ತಪ್ಪಿದ ಚಿಕ್ಕ ತಮ್ಮನ್ ನೋಡಿದಾಗ ಅನ್ನಿಸ್ತಾ ಇದೆ. ತಮ್ಮ ನೋಡ್ತಾ ಇದ್ರೆ ಧರ್ಮಕ್ಕೆ ಕಟ್ಬಿದ್ರೆ ದೊಡ್ಡ ಅಣ್ಣಂತರ ಕಾಣಿಸ್ತಾ ಇದ್ರ. ಅಲ್ಲ ಸ್ವಾಮಿ, ನಿಮ್ ಹೆಂಡ್ತಿನ ಕೊಂದವ್ರನ್ನ ಓಡಾಯಿಸಿದವ್ರು ನಾವು. ಒಂದ್ ಥ್ಯಾಂಕ್ಸ್ ಹೇಳ್ಬೇಡುವ? ವಿಪರ್ಯಾಸ ನೋಡಿ, ಆ ಪೊಲೀಸ್ನವರು ತಮ್ಮೇಲೆ ಗುಬೆ ಕೂರಿಸಿದ್ದಾರೆ. ಯಾರೇನ್ ಬೇಕಾದ್ರೂ ಮಾಡ್ಲಿ, ನನ್ನ ಮನಸ್ಸಾಕ್ಷಿ ಶುದ್ಧವಾಗಿದೆ. ಒಂದು ಸಾವಿನಿಂದ ಆಗೋ ದುಃಖನ ಇನ್ನೊಂದು ಸಾವು ಸರಿಪಡಿಸೋಕ್ಕಾಗಲ್ಲ. ಹಿಂಸೆಯಿಂದ ಹಿಂಸೆ ಹುಟ್ಟುತ್ತೆ. ಹೌದು, ಹೀಗ ಅಮಾಯಕ ಹುಡುಗರನ್ನ ದಾರಿ ತಪ್ಪಿಸ್ತಾ ಇದೆಯಲ್ಲ, ಇದು ನ್ಯಾಯನಾ? ಇವರೆಲ್ಲರೂ ಅಮಾಯಕರು ಅನ್ಕೊಂಡಿದ್ರ ತಾವು? ಒಬ್ಬೊಬ್ರು ರೆಪ್ಯೂಟೆಡ್ ಯೂನಿವರ್ಸಿಟೀಸ್ ಅಲ್ಲಿ ಡಬಲ್ ಡಿಗ್ರಿ ತನಕ ಓದ್ದವರು. ವಿ ಆರ್ ಆಲ್ ವೆಲ್ ಕ್ವಾಲಿಫೈಡ್ ಪೀಪಲ್, ತಿಳ್ಕೊಳ್ಳಿ. ನಾಟ್ ಬ್ರೂಟ್ಸ್. ಎಲ್ಲರೂ ಒಂದು ಸಿದ್ಧಾಂತಕ್ಕೋಸ್ಕರ ಹೋರಾಡ್ತಾ ಇದೀವಿ. ಮನುಷ್ಯನ ಕೊಲ್ಲೋದಕ್ಕೆ ಸಿದ್ಧಾಂತ ಬೇಕಾ? ಡಿಗ್ರಿ ಬೇರೆ ಬೇಕಾ? ವಿದ್ಯೆ ಇರೋದು ಮನುಷ್ಯನ ಕಾಪಾಡೋದಕ್ಕೆ, ಕೊಲ್ಲೋದಕ್ಕಲ್ಲ. ಸಮಾಜನ ಸರಿಪಡಿಸೋದಕ್ಕೆ ಬೇಕಾದಷ್ಟು ಒಳ್ಳೆ ದಾರಿಗಳಿದೆ. ಆದ್ರೆ ನೀನ್ ಹೋಗ್ತಿರೋ ದಾರಿ ಸರಿಯಲ್ಲ. ನೀವು ನಿಮ್ ದಾರಿಲೇ ಹೋಗಿ, ನಾವು ನಮ್ ದಾರಿಲಿ ಹೋಗ್ತೀವಿ. ಆದ್ರೆ ತಿಳ್ಕೊಳ್ಳಿ, ಕಡೆ ಗೆಲ್ಲದ್ ನಾವೇ. ಏನೋ ಸಾಧಿಸ್ತಾರಂದ್ರೆ ಈ ತರ ಚಕ್ಕಂ ಮಕ್ಕಳು ಹಾಕೊಂಡು ಕೂತಿದ್ದಾರೆ. ಹಂಗ ಅನ್ಬೇಡಿ ಮಾಸ್ಟರ್, ಈ ಹೂವಯ್ಯ ತುಂಬಾ ಹಠಮಾರಿ. ಹಠಮಾರಿ ಆದ್ರೆ ಬಂದಿಕ್ಕಿಟ್ಕೊಂಡು ಹೋರಾಡ್ಬೇಕು. ಈ ತರ ಪದ್ಮಾಸನ ಹಾಕೊಂಡು ಕೂತ್ರೆ ಪ್ರಪಂಚ ಕೇಳುತ್ತಾ?
QST ಅನ್ನೋ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಹಳ್ಳಿ ನದಿ ಬೆಟ್ಟನೆಲ್ಲ ಮಾರ್ತಾ ಇದ್ದಾರೆ. ನನ್ನ ಜೀವ ಇರೋವರೆಗೂ ನನ್ನ ಜೇನುಕೊಪ್ಪ ನಾನು ಬಿಟ್ಕೊಡೋದಿಲ್ಲ. ಹೈಕೋರ್ಟ್ನಾಗ ಕೇಸ್ ಬಿದ್ದೋಗತ್ತಂತ ಹೌದನ? ಆದ್ರೆ ನನ್ನ ಜೀವ ಏನು ಉಳಿದಿದೆಯಲ್ಲ, ಎಷ್ಟ್ ದಿನ ಅಂತ ಉಪವಾಸ ಮಾಡ್ತೀರಾ? ಗಣಿಗಾರಿಕೆ ನಿಲ್ಲೋವರೆಗೂ. ಗಣಿಗಾರಿಕೆ ನಿಲ್ಲದಿದ್ರೆ ನನ್ನ ಉಸಿರು ನಿಲ್ಲುತ್ತಷ್ಟೇ. ಮುಂದಿನ ಸಲ ಎಲೆಕ್ಷನ್ ನಿಲ್ತಾರಂತೆ. ಸುಳ್ಳು. ನನ್ನ ಪಾಲ್ಗೆ ಇದೇ ವಿಧಾನಸೌಧ, ನನ್ನ ಹಳ್ಳಿ ಜನರೇ ಕ್ಯಾಬಿನೆಟ್, ಈ ನದಿನೇ ಸಂವಿಧಾನ. ನಿಮ್ಮ ಉಪವಾಸ ಯಾರ ವಿರುದ್ಧ? ನಮ್ಮ ಹಳ್ಳಿಗೆ ನುಗ್ಗಿ ದೌರ್ಜನ್ಯ ನಡೆಸಿದ ಪೊಲೀಸರ ವಿರುದ್ಧ, ಭ್ರಷ್ಟ ರಾಜಕಾರಣಿಗಳ ವಿರುದ್ಧ. ಹಿಂಸೆಗೆ ಬಲಿಯಾಗಿರುವ ಜೇನುಕೊಪ್ಪದಲ್ಲೀಗ ಸ್ಮಶಾನ ಮೌನ. ಎಂಎನ್ಸಿಗಳ ಆಮಿಷಕ್ಕೆ ಬಲಿಯಾಗಿ ಪೊಲೀಸರ ದೌರ್ಜನ್ಯಕ್ಕೆ ಹೆದರಿ ಜೇನುಕೊಪ್ಪದ ಜನ ಗುಳೆ ಹೊರಟಿದ್ದಾರೆ. ಆದ್ರೆ ಹೂವಯ್ಯ ಮಾತ್ರ ನದಿ ದಂಡೆಯಲ್ಲಿ ಏಕಾಂಗಿಯಾಗಿ ಉಪವಾಸ ಕುಳಿತಿದ್ದಾರೆ. ಇಂದು ಹೂವಯ್ಯನ ಉಪವಾಸದ 3ನೇ ದಿನ. ಅವರ ಹೋರಾಟಕ್ಕೆ ಬೆಂಬಲ ಸೂಚಿಸಲು TV9 ಜೇನುಕೊಪ್ಪದಲ್ಲೇ ಬೀಡು ಬಿಟ್ಟಿದೆ. ಆದ್ರೆ ಇವರ ಈ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಸಿಎಂ ಆಗ್ಲಿ, ಸಚಿವರಾಗ್ಲಿ, ಒಬ್ಬ MLA ಆಗ್ಲಿ ಇನ್ನೂ ಕೂಡ ಗಮನ ಹರಿಸ್ತಾ ಇರೋದು ಈ ಒಂದು ಸರ್ಕಾರದ ಅವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸ್ವಪ್ನ, TV9 ಜೇನುಕೊಪ್ಪ. ಸರ್ಕಾರ ಏನ್ ಕಥೆ ಕಾಯ್ತಿದ್ಯಾ? ಒಬ್ಳು ಸಾಧಾರಣ ನರ್ಸನ್ನ ಬಿಡದೆ ಇರೋರು ಕರ್ನಾಟಕದಲ್ಲಿರೋ ಒಂದು ಗಣಿನಾದ್ರೂ ಬಿಡ್ತೀರೇನ್ರಿ? ನೋಡಿದ್ರ ನೋಡಿ, ಹೂವಣ್ಣ ಹೊಟ್ಟೆ ತಿಂದು 10 ದಿನ ಆಯ್ತು. ಆ ಅಣ್ಣನ ಸಾಯಕ್ ಬಿಟ್ಬಿಟ್ಟು ನೀವೆಲ್ಲ ಊರ್ ಬಿಟ್ಬಿಟ್ಟು ಹೋಗಿದ್ದೀರಲ್ಲ, ಮನಸ್ರ ನೀವು? ತಪ್ಪಾಯ್ತು ಕಣೆ ತಾಯಿ, ತಪ್ಪಾಗೋಯ್ತು. ಇಲ್ಲಿ ಓಯ ನಿನ್ ದಬ್ಬಯ್ಯ ಅಂತೀನಿ, ಒಂದೇ ಒಂದು ತುತ್ತಿನ ಓಯ. ಬೇಡ ಅನ್ಬೇಡಪ್ಪ, ಒಂದೇ ಒಂದು ತುತ್ತಿನ್ನು. ನೀನ್ ದಮ್ಮಯ್ಯ ಅಂತೀನಿ, ಏನಾದ್ರೂ ತಿನ್ಸೆ ತಾಯಿ. ಒಂದು ತುತ್ತಿನ ಅಣ್ಣ. ಊರ್ ಸುತ್ತ ನೀರಿದೆ, ಇದ್ದು ಒಂದ್ ಸೇತುವೆನು ಬ್ಲಾಸ್ಟ್ ಆಗಿದ್ದೆ. ದೋಣಿ ಮೇಲೆ ಹೋಗ್ಬೇಕು. ಇಡೀ ಹಳ್ಳಿ ನಕ್ಸಲರ ವಶವಾಗಿದೆ. ಹೂವಯ್ಯ ಗನ್ ಇಟ್ಕೊಂಡು ಯಾವುದೇ ಪೊದೆಯಿಂದ ಬಚ್ಚಿಟ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು. ಆಂಟಿ ನಕ್ಸಲ್ ಸೆಲ್ ಜೊತೆ ಕೋಆರ್ಡಿನೇಟ್ ಮಾಡಿ ಎನ್ಕೌಂಟರ್ ಹೆಸರಲ್ಲಿ ಹೂವಯ್ಯನ ಎತ್ತಾಕಿ. ನನಗೂ ಇದೇ ಸರಿ ಅನ್ಸುತ್ತೆ. ಅವನು ಸರ್ಕಾರಕ್ಕೂ ತಲೆನೋವು, ನಮಗೂ ತಲೆನೋವು. ಲೆಟ್ ಅಸ್ ಫಿನಿಶಿಂಗ್.
ಪೊಲೀಸಿನವರಿಗೆ, USD ಕಂಪನಿಗೆ, ಭ್ರಷ್ಟ ಸರ್ಕಾರಕ್ಕೆ, ಪೊಲೀಸಿನವರಿಗೆ, ಭ್ರಷ್ಟ ಸರ್ಕಾರಕ್ಕೆ, ಪೊಲೀಸಿನವರಿಗೆ, USD ಕಂಪನಿಗೆ, ಭ್ರಷ್ಟ ಸರ್ಕಾರಕ್ಕೆ. ಸರ್ ಎಲ್ರು ಹೂವಿನ ತರನೇ ಕಾಣ್ತಿದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ತಮಾಷೆ ಮಾಡ್ತಿದ್ದೀರೇನ್ರಿ ಇಡಿಯಟ್? ತಮಾಷೆ ಮಾಡ್ತಿಲ್ಲ ಸರ್, ಕಣ್ಬಿಟ್ ಕಡೆ ಎಲ್ಲ ಹೂವಿನ ಕಾಣ್ತಿದ್ದಾರೆ ಸರ್. ಏನ್ ಮಾಡ್ಲಿ ಸರ್? ಆ ನದಿಗೆ ಹಾರ್ಕೊಂಡು ಸಾಯ್ರಿ. ಹೂವಿನಿಗೆ, ಭ್ರಷ್ಟ ಸರ್ಕಾರಕ್ಕೆ, ಹೂವಿನಿಗೆ, ಪೊಲೀಸಿನವರಿಗೆ. ನೀತಿಗೆಟ್ಟ ಸರ್ಕಾರಕ್ಕೆ, ಪೊಲೀಸಿನವರಿಗೆ, ಪೊಲೀಸಿನವರಿಗೆ, ನೀತಿಗೆಟ್ಟ ಸರ್ಕಾರಕ್ಕೆ. ಆದ್ರೆ ಇವತ್ತು ಹೂವೈನವರಿಗೆ ಬೆಂಬಲ ನೀಡೋಕೆ ದೇಶಾದ್ಯಂತ ಹಲವಾರು ರೈತರು ಬಂದು ಇಲ್ಲಿ ಜಮಾಯಿಸಿದ್ದಾರೆ. ಹೂವೈನವರ ಪರವಾಗಿ ಘೋಷಣೆಗಳನ್ನ ಕೂಗಿದ್ದಾರೆ. ಆದ್ರೆ ಸರ್ಕಾರದ ಕಿವಿ ಇನ್ನೂ ಕಿವುಡಾಗಿದೆ. ಹೂವೈನವರ ದೇಹ ಸ್ಥಿತಿ ಚಿಂತಾಜನಕವಾಗಿದೆ. ಪೊಲೀಸಿನವರಿಗೆ ಪರಿಸ್ಥಿತಿ ನಮ್ ಕಂಟ್ರೋಲ್ ಮೀರ್ತಿದೆ ಸರ್. ಐ ಹ್ಯಾವ್ ಸ್ಪೋಕನ್ ಟು ಹೋಮ್ ಮಿನಿಸ್ಟರ್. ಅವ್ರು ಒಪ್ಕೊಂಡಿದ್ದಾಗಿದೆ. ಈಗ ಉಳಿದಿರೋದು ಒಂದೇ ದಾರಿ, ಜೇನ್ ಕೊಪ್ಪನ ಹೆಲಿಕಾಪ್ಟರ್ ಇಂದ ಅಟ್ಯಾಕ್ ಮಾಡೋದು. ಹೂವಯ್ಯ, ಹೂವಯ್ಯ, ಹೂವಣ್ಣ, ಹೂವಣ್ಣ. ಎದ್ದೇಳು. ನೀನಿನ್ನ ಉಪವಾಸ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಎಳ್ನೀರು ತರಿಸಿ. ಒಳ್ಳೆಂತ ಸ್ವಾಮಿ. ತರಿಸಿ, ನಾನು ಹೇಳ್ತೀನಿ. ಹೂವಣ್ಣ, ನಿನ್ನ ಹೋರಾಟದಲ್ಲಿ ಗೆದ್ದೆ. ಸುಪ್ರೀಂ ಕೋರ್ಟ್ ಗಣಿಗಾರಿಕೆನ ನಿಲ್ಲಿಸಿ ಅಂತ ಸ್ಟೇ ಆರ್ಡರ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಗಣಿಗಾರಿಕೆನ ನಿಲ್ಲಿಸಿ ಅಂತ ತಡೆಯಾಜ್ಞೆ ಕೊಟ್ಟಿದೆ. ಈ ಗೆಲುವು ನಿಮಗೆ ಹೆಂಗ ಅನಿಸ್ತದ್ರಿ? ಈ ಗೆಲುವು ನಂದೊಬ್ಬಂದಲ್ಲ, ತನ್ನ ಮಣ್ಣಿಗಾಗಿ ಹೋರಾಡು ಪ್ರತಿ ಹಳ್ಳಿ, ಪ್ರತಿ ರೈತನ ಗೆಲುವು, ರೈತನ ಗೆಲುವು. ಒಪ್ಕೋತೀನಿ, ಆದ್ರೆ ಎಲ್ಲ ಹಳ್ಳಿಗಳಲ್ಲೂ ಒಬ್ಬ ಹೂವಯ್ಯ ಇರೋದಿಲ್ಲ. ನಿಮ್ ಹೋರಾಟ ಮುಂದಿರ್ಬೋದು, ಆದ್ರೆ ನಮ್ ಹೋರಾಟ ಕಂತೇನೇ ಇಲ್ಲ. ಮುಂದೆ ಯಾವ ಗಂಡ? ಕಟ್ಕೊಂಡೂರು ಬಿಟ್ಟು ಬಂದೂರು, ಇದ್ರೆ ಈ ಊರು, ಎದ್ರೆ ಮುಂದೂರು. ಊರೊಳಗಿರೋ ಕಾಡು, ಕಾಡೊಳಗಿರೋ ಊರು, ಅದೇ ನಮ್ಮೂರು. ಎಕ್ಸಾಕ್ಟ್ಲಿ ರೈಟ್. ಮಾಸ್ಟರ್, ಈ ಒಂದು ಜೇನುಕೊಪ್ಪದ ಸುತ್ತಮುತ್ತ ಇರುವಂತಹ 25 ಹಳ್ಳಿಗಳನ್ನ ಬಹುರಾಷ್ಟ್ರೀಯ ಕಂಪನಿಗಳು ಕಬಳಿಸುವಿಕೆ ಮಾಡಿದಂತಹ ಸಂಚು ವಿಫಲವಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಹದಗೆಟ್ಟಿರುವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗಲೂ ಕೂಡ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮ್ಮ ಜನ ಭರವಸೆ ಇಡಬಹುದು ಅನ್ನೋದು ಇದರಿಂದ ಸಾಬೀತಾಗಿದೆ.